ಕಳೆದ ವಿಧಾನ ಪರಿಷತ್ತಿನ ಚುನಾವಣೆ ಅಂದರೆ ಪದವೀಧರ ಚುನಾವಣೆ ಸಂದರ್ಭದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಶ್ರೀಯುತ SP ದಿನೇಶ್ ಅವರನ್ನು 2024 ಮೇ ತಿಂಗಳಲ್ಲಿ ಪಕ್ಷದ ವರಿಷ್ಠರು ಅವರನ್ನು ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿದರು. ಆ ಉಚ್ಚಾಟನೆ ಮಾಡಿದ್ದು ಇಲ್ಲಿವರೆಗೂ ಉಚ್ಚಾಟನೆಯಲ್ಲೇ ಇದ್ದರು. ನಮ್ಮ ಪಕ್ಷದ ನೂತನ ಅಧ್ಯಕ್ಷರಾಗಿ ನೇಮಕ ಆದಂಥ ಶ್ರೀಯುತ BK ಹರಿಪ್ರಸಾದ್ ಅವರು ಶ್ರೀಯುತ ದಿನೇಶ್ ಅವರ ಉಚ್ಚಾಟನೆಯನ್ನು ರದ್ದು ಮಾಡಿ ಅವರನ್ನು ಪಕ್ಷಕ್ಕೆ ಮತ್ತೊಮ್ಮೆ ಪಕ್ಷದಲ್ಲಿ ಕಾರ್ಯಪ್ರವೃತ್ತಿ ಆಗಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತು ವಿಶೇಷವಾಗಿ ನಾವು ಇವತ್ತು ಈ ಸಂದರ್ಭದಲ್ಲಿ SP ದಿನೇಶ್ ಅವರ ಏನು ಉಚ್ಚಾಟನೆಯನ್ನು ಹಿಂದೆ ನಮ್ಮ ವರಿಷ್ಠರು ಮಾಡಿದ್ರು ಅದನ್ನು ವಾಪಸ್ ತೊಗೊಂಡಿರೋದ್ರಿಂದ ಅವರನ್ನು ಜಿಲ್ಲಾ ಕಾಂಗ್ರೆಸ್ಗೆ ಮತ್ತೊಮ್ಮೆ ಅವರನ್ನು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಆ ಸಂದರ್ಭದಲ್ಲಿ ಪಕ್ಷ ಹಿಂದೆ 2 ಸಲ ಅವರಿಗೆ ಟಿಕೆಟ್ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ಆದರೆ ಅನಿವಾರ್ಯ ಕಾರಣಗಳಿಂದ ಅವರಿಗೆ ಪಕ್ಷ ಟಿಕೆಟನ್ನು ನಿರಾಕರಿಸಿದರು. ಆ ಸಂದರ್ಭದಲ್ಲಿ ಬಂಡಾಯವಾಗಿ ಸ್ಪರ್ಧೆ ಮಾಡಿದರು. ನಾವು ಎಲ್ಲ ಹೇಳಿದ್ವಿ. ಮತ್ತು ನಮ್ಮ ವರಿಷ್ಠರು ಅವತ್ತು AICCಯ ಕಾರ್ಯದರ್ಶಿಗಳು ಅವತ್ತು ಅವ್ರ ಮನೆಗೆ ಹೋಗಿ ಎಲ್ಲ ಬೇಡ ಬಂಡಾಯ ಸ್ಪರ್ಧೆ ಮಾಡೋದು ಬೇಡ ಅಂತಲೂ ಹೇಳಿದರು. ಆ ಸಂದರ್ಭದಲ್ಲಿ ನಮ್ಮ AICCಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಕರ್ನಾಟಕ ಉಸ್ತುವಾರಿಗಳಂಥ ಶ್ರೀಯುತ ರಣದೀಪ್ ಸುರ್ಜೇವಾಲಾ ನನ್ನ ದೂರವಾಣಿ ಮೂಲಕನೇ ಅವ್ರಿಗೆ ಮಾತಾಡಿದ್ರು. ಯಾಕೋ ಅವತ್ತು ದಿನೇಶ್ ಅವರು ನಾನಿಲ್ಲ, ಒಂದು ಹೆಜ್ಜೆ ಮುಂದಿಟ್ಬಿಟ್ಟಿದ್ದೀನಿ, ನನಗೆ ವಾಪಸ್ ಬರೋಕ್ಕಾಗ್ತಾ ಇಲ್ಲ ನನಗೆ ಅಂಥೇಳಿ ಅವತ್ತು ಸ್ಪರ್ಧೆ ಮಾಡಿದ್ರು. ಆ ಸ್ಪರ್ಧೆ ಮಾಡಿದ್ರಿಂದ ಅವತ್ತು ಉಚ್ಚಾಟನೆ ಮಾಡುವಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮಾಡಿದರು. ಇವತ್ತು ಉಚ್ಚಾಟನೆಯನ್ನು ವಾಪಸ್ ಪಡೆದಿದ್ದಾರೆ. ಹಾಗಾಗಿ ಇವತ್ತು ಮತ್ತೊಮ್ಮೆ ದಿನೇಶ್ ಅವರನ್ನು ಸ್ವಾಗತ ಮಾಡ್ತಾ ಪಕ್ಷದ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಿ ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಬೇಕು ಅಂತೇಳಿ ಅವರಿಗೆ ಮನವಿ ಮಾಡ್ತಾ, ಯಾವುದೇ ಕಾರಣಕ್ಕೂ ಪಕ್ಷದ ಸಿದ್ಧಾಂತ ಮತ್ತು ನಮ್ಮ ನಿಯಮಾವಳಿಗಳನ್ನು ಮೀರುವಂಥ ಕೆಲಸ ಮಾಡಬಾರ್ದು ಅಂತೇಳಿ ಸಂದರ್ಭದಲ್ಲಿ ಹೇಳಿ ಅವರಿಗೆ ಮತ್ತೊಮ್ಮೆ ನಮ್ಮ ಎಲ್ಲ ಜಿಲ್ಲಾ ಕಾಂಗ್ರೆಸ್ಸಿನ ಪರವಾಗಿ ಸ್ವಾಗತವನ್ನು ಕೋರ್ತೇವೆ. ನೆಕ್ಸ್ಟ್ ಯಾವ ಭರವಸೆ ಯಾವುದೂ ಇಲ್ಲ. ಬೇಷರತ್ತು ಪಕ್ಷದೊಳಗಡೆ ಅದೇನು ಯಾರಿಗೂ ಷರತ್ತು ಮಾಡ್ಕೊಂಡು ಯಾರೂ ಬರೋಂಗಿಲ್ಲ. ಅವರೆಲ್ಲ ಬರಬೇಕು. ಆಮೇಲೆಲ್ಲ ಅವ್ರಿಗೇನು ಮಾಡಬೇಕು ಪಕ್ಷ ತೀರ್ಮಾನ ಮಾಡೋದು. ಏನು ನೋಡಬೇಕು. ಯಾವುದು ಇನ್ನು ಎಲೆಕ್ಷನ್ ಬರ್ಬೇಕಾದ್ರೆ ಇನ್ನೂ 4 ವರ್ಷ ಇದೆ ಅಲ್ಲ. ಉಚ್ಚಾಟನೆ ಆ ಸಾಧ್ಯತೆ ಇದೆ ಅಂತ ಅನ್ಕೊಳಲ್ಲ ನಾನು. ಯಾಕೆಂದರೆ ಅವರು ಒಂದ್ಸಲ ಉಚ್ಚಾಟನೆ ಆಡಿದ್ಮೇಲೆ ಪಕ್ಷದೊಳಗೆ ಯಾರೇ ಆದರೂ ಪಕ್ಷದೊಳಗೆ ಇರೋದಕ್ಕೆ ಬಯಸ್ತಾರೆ ಬಿಟ್ಟರೆ ಉಚ್ಚಾಟನೆ ಮಾಡ್ಕೊಳಕ್ಕೆ ಬಯಸಲ್ಲ. ಅವತ್ತು ಹಂಗಿತ್ತು ಪಾಪ ಪರಿಸ್ಥಿತಿ. ತಯಾರಿ ಆಗ್ಬಿಟ್ಟಿದ್ರು. ಪಕ್ಷನೂ ಹೇಳ್ಬಿಟ್ಟಿತ್ತು ಅವ್ರಿಗೆ, ನೀವೇ ಅಭ್ಯರ್ಥಿ ಏನಂತ ಹೇಳಿದ ಮಾತನ್ನು ಹೇಳ್ಬಿಟ್ಟಿತ್ತು. ಹಾಗಾಗಿ ಮುಂದೆ ಹೋಗ್ಬಿಟ್ಟಿದ್ರು. ಹಾಗಾಗಿ ಅವರು ವಾಪಸ್ ಬರೋಂಥ ಪ್ರಶ್ನೆ ಇರಲಿಲ್ಲ, ಹೋದರು. ಇಲ್ಲ, ಪಕ್ಷ ತೀರ್ಮಾನ ಮಾಡುತ್ತೆ ಯಾರಿಗೆ ಏನು ಕೊಡಬೇಕು ಏನು ಅಂತ. ಯಾಕೆಂದರೆ ಚುನಾವಣೆಗಳಲ್ಲಿ ಏನೇನಾಗಿದೆ, ಅವರು ಬಂಡಾಯ ನಿಂತಂಥ ಸಂದರ್ಭದಲ್ಲಿ ಏನಾಯಿತು, ನಮ್ಮ ಅಭ್ಯರ್ಥಿಗಳಿಗೂ ಏನಾಯಿತು ಅನ್ನೋದನ್ನೆಲ್ಲ ಪಕ್ಷ ತೀರ್ಮಾನ ಮಾಡುತ್ತೆ. ಹಾಗಾಗಿ ಯಾವುದೇ ಷರತ್ತಿಲ್ಲದೆ ಇವತ್ತು ಪಕ್ಷದೊಳಗೆ ಇದ್ದಾರೆ. ಯಾಕೆಂದರೆ ಅವರು NSUಯಿಂದ ಕೆಲಸ ಮಾಡ್ಕೊಂಡು ಬಂದವರು. ಅವರಿಗೆ ಈಗ ನಾವು ಉಚ್ಚಾಟನೆ ಮಾಡಿದ್ಮೇಲೆ ಅವ್ರು ಯಾವುದೋ ಬೇರೆ ಪಕ್ಷಕ್ಕೆ ಹೋಗಲಿಲ್ಲ. ಪಕ್ಷದಲ್ಲೇ ಕರೀದೇ ಇದ್ರು ಉಚ್ಚಾಟನೆ ಆಗಿದ್ದೀನಿ ಅಂತೇಳಿ ಸುಮ್ಮನೆ ಅಲ್ಲಿ ಎಲ್ಲ ಕೈ ಬಾಯಿ ಎಲ್ಲ ಮುಚ್ಕೊಂಡು ಸ್ವಲ್ಪ ತಿಂದರು. ಹಾಗಾಗಿ ಆ ಥರದ್ದೇನೂ ಆಗಲ್ಲ. ಪಕ್ಷ ಮುಂದೆ ಏನು ತೀರ್ಮಾನ ಮಾಡಬೇಕು ಅದು ಮಾಡಬೇಕು. ಇಲ್ಲ, ಅವರು ಕಿಮ್ಮನೆ ರತ್ನಾಕರ್ ಅವರು ಅವತ್ತು ಸಂದರ್ಭದಲ್ಲಿ ನಾನೇ ಇದ್ದೆ ಅಲ್ಲಿ. ಆ ಸಂದರ್ಭದಲ್ಲಿ ಅವರು ಅವತ್ತು ನಾನು ಇದ್ದಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಬರದೆ
ಅಲ್ಲಿ ಹೊರಗಡೆ ಇದ್ದು ಅವರ ಅಭ್ಯರ್ಥಿಗಳಿಗೆ ಪ್ರವೋಕ್ ಮಾಡಿದ್ರು ಅಂತ ನಮಗೂ ಅನಿಸಿದೆ. ಅದಕ್ಕೆ ನಾವು ಅವರಿಗೆ ನೋಟಿಸನ್ನು ಇಶ್ಯೂ ಮಾಡಿದ್ವಿ. ನೋಟಿಸ್ ಇಶ್ಯೂ ಮಾಡಿದಾಗ ಅವರು ಇಲ್ಲ ನಾನು ಆ ಥರ ಮಾಡಿಲ್ಲ, ನನ್ನಿಂದ ಏನಾದ್ರು ತಪ್ಪಾಗಿದ್ದರೆ ಅದು ಕ್ಷಮೆ ಇರಲಿ ಅಂತಲೂ ನನಗೆ ಪತ್ರ ಬರ್ಕೊಟ್ಟಿದ್ದಾರೆ ಎಲ್ಲರೂ. ಅದಕ್ಕೆ ಈಗ ಅವರನ್ನು ಕರೆಸ್ಕೊಂಡು ನೋಟಿಸ್ ಕೊಟ್ಟಿದ್ದೆ. ಒಂದು ವಿಶ್ವನಾಥ್ ಶೆಟ್ಟಿ ಅವರಿಗೆ ಕೊಟ್ಟಿದ್ದೆ, ಆಮೇಲೆ ಅವತ್ತು ಆ 3 ಜನ ಸದಸ್ಯರಿಗೆ ಕೊಟ್ಟಿದ್ದೆ, ಸುಶೀಲಾ ಶೆಟ್ಟಿ, ಆಮೇಲೆ ಅಸಾದಿಯವರು, ಆಮೇಲೆ ಮತ್ತೆ ನಮ್ಮ ಹುಡುಗ ಇನ್ನೊಬ್ಬ ಸದಸ್ಯ, ಅವರು 3 ಜನಕ್ಕೆ ಕೊಟ್ಟಿದ್ದೆ. ಆ 3 ಜನಕ್ಕೆ ಕೊಟ್ಟಿದ್ರೊಳಗಡೆ ನನಗೆ ವಿಶ್ವನಾಥ್ ಶೆಟ್ಟರನ್ನು ಬರೆದು ಕೊಟ್ಟಿದ್ದಾರೆ ಮತ್ತು ಸುಶೀಲಾ ಶೆಟ್ಟಿ ಬರೆದು ಕೊಟ್ಟಿದ್ದಾರೆ, ಇನ್ನೊಬ್ಬರು ಬರೆದು ಕೊಟ್ಟಿದ್ದಾರೆ. ಅಸಾದಿ ಮಾತ್ರ ನನಗೇನು ಬರೆದು ಕೊಟ್ಟಿಲ್ಲ. ಹಾಗಾಗಿ ಈಗ ಅವ್ರ ಮೇಲೆ ಅವಿಶ್ವಾಸ ತಗೊಳ್ಳೋಂಥ ಕೆಲಸ ನಾವು ಮಾಡಿ ಮುಗಿಸ್ತೀವಿ. ಅದು ಈಗ ಅವರೆಲ್ಲ ನಮ್ಮ ಇಲ್ಲ ಪಕ್ಷದ ಸಿದ್ಧಾಂತದೊಳಗೆ ಇರ್ತೀವಿ, ನಮಗೆ ಅವತ್ತು ಗೊತ್ತಾಗಿಲ್ಲ ನಮಗೆ ಅಂತೇಳಿ ಬರೆದು ಕೊಟ್ಟಿದ್ದೆ, ಕ್ಷಮೆ ಕೇಳಿದೆ. ಇಲ್ಲ, ಎಲ್ಲ ಕಡೆನೂ ಆಗಿದೆ. ಈಗ ಹೊಸದಾಗಿ ಕಾಂಗ್ರೆಸ್ ಪಕ್ಷ ಸುಮ್ಮನೆ ಈಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನ ತೆಗೆದುಬಿಡೋದು ಮತ್ತು ಹಾಕೋದು ಮಾಡೋದು ಅವೆಲ್ಲ ಏನೂ ಇಲ್ಲ. ಈಗ ಒಂದು ವ್ಯವಸ್ಥೆ ಬಂದಿದೆ, ಸಂಘಟನ್ ಸೃಜನ್ ಅಭಿಯಾನ್ ಅಂತೇಳಿ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ 34 ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೂ ಅವರು ಉಳಿಸ್ಬೋದು ಅಥವಾ ಅವರು ಬೇರೆ ಬದಲಾವಣೆ ಮಾಡ್ಬೋದು. ಒಂದೊಂದು ಕ್ಷೇತ್ರದೊಳಗೆ 2 ಜನ ಮಿನಿಮಮ್ ಹೆಸರು ಕೊಡಬೇಕು, 6 ಜನ ಮ್ಯಾಕ್ಸಿಮಮ್ ಹೆಸರು ಕೊಡಬೇಕು ಅಂತೇಳಿ ಅದರಲ್ಲೆಲ್ಲ ರೂಲ್ಸ್ ಮಾಡಿದ್ದಾರೆ. 24ನೇ ತಾರೀಕು ಅದ್ರದ್ದು ಮೀಟಿಂಗ್ ಇದೆ. ಎಲ್ಲ 32 ಜನಕ್ಕೂ ಹಾಕಿದ್ದಾರೆ. ನಾನು ಒಂದು ಪತ್ರಿಕೆಯಲ್ಲಿ ಒಂದು ಕಳಿಸಿದ್ದೀನಿ, ಅದು ಯಾರ್ಯಾರಿಗೆ ಎಲ್ಲೆಲ್ಲಿ ಹಾಕಿದ್ದಾರೆ ಅಂತೇಳಿ ಎಲ್ಲ ಕಳಿಸಿದ್ದೀನಿ, ಉಸ್ತುವಾರಿಗಳಿಗೆ. ಅದೇ ಹಂಗಾಗಿ ಎಲ್ಲ ಕಡೆನೂ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳನ್ನು ಅಲ್ಲೇನು ಹೊಸದಾಗಿ ಸೃಜನೆ ಮಾಡಬೇಕು ಅಂತ ಏನು ಹೇಳಿದ್ದಾರೆ ಆ ಕೆಲಸವನ್ನು ಮಾಡ್ತಾರೆ. 24ನೇ ತಾರೀಕು ಮೀಟಿಂಗ್ ಆದಮೇಲೆ ಅವ್ರು ಯಾವ್ಯಾವ ರೀತಿಯಲ್ಲಿ ಆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹೇಳ್ತಾರೆ, ಆ ಪ್ರಕಾರ ಮಾಡ್ತಾರೆ. ಕೊಟ್ಟಿದ್ರಲ್ಲ ಅವರಿಗೆಲ್ಲ ಓರಲ್ಲಾಗಿ ಹೇಳ್ತಾ ಇದ್ದಾರಂತೆ, ಹೇಳಿ ರಾಜೀನಾಮೆ ತೊಗೊಂಡು ಬೇರೆಯವ್ರು ಮಾಡ್ತಾರೆ.